ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈ ಸಲ ಮೋದಿ ಕಾಂಗ್ರೆಸ್ಗೆ ಕೊಟ್ಟಿರುವಂತಹ ವಕ್ಫ್ ಮಾಸ್ಟರ್ ಸ್ಟ್ರೋಕ್ ಹೇಗಿದೆ ನೋಡಿ. ಕಾಂಗ್ರೆಸ್ನ ವಕ್ಫ್ ಅತಿ ದೊಡ್ಡ ರಹಸ್ಯವನ್ನ ತೆರೆದಿಟ್ಟ ಮೋದಿ ಎಂತಹ ಕೆಲಸ ಮಾಡಲಾಗಿದೆ ಅಂತ ಈಗ ಹೆಕ್ಕಿ ಮುಗಿಬೀಳ್ತಿದ್ದಾರೆ. ಚಳಿಗಾಲದ ಅಧಿವೇಶನದ ಹೊತ್ತಲ್ಲಿ ಅತಿ ದೊಡ್ಡ ಹೆಜ್ಜೆಯನ್ನು, ಐತಿಹಾಸಿಕ ಹೆಜ್ಜೆಯನ್ನು ಇಡೋದಕ್ಕೆ ಹೊರಟಿರುವಂತಹ ಬಿಜೆಪಿ ಸರ್ಕಾರ ಸದ್ಯ ಈಗ ಕೈ ಬಂಡವಾಳವನ್ನು ತೆರೆದಿಟ್ಟಿರೋದು. ದಾಖಲೆಗಳು ಏನು ಹೇಳ್ತಿವೆ ಅಂತ ಮೋದಿ ತಿರುಗೇಟು ಕೊಟ್ಟಿದ್ದಾರೆ. ಅದರಲ್ಲೂ ರಾಹುಲ್ ಗಾಂಧಿ ಅವರು ಮೋದಿ ಸಂವಿಧಾನವನ್ನೇ ಓದಿಲ್ಲ ಅಂತ ಅಟ್ಯಾಕ್ ಮಾಡಿರೋ ಹೊತ್ತಲ್ಲೇ ಸಂವಿಧಾನ ದಿನದ ಸಮಯದಲ್ಲಿಯೇ ಮೋದಿ ಯಾವ ರೀತಿ ಸಿಡಿಲಾಘಾತ ಕೊಡ್ತಿದ್ದಾರೆ ಕೈ ಮತ್ತು ಪ್ರತಿಪಕ್ಷಗಳಿಗೆ. ಅದರಲ್ಲೂ ರಾಹುಲ್ ಗಾಂಧಿಗೆ ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಒಂದನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಜ್ಯವ್ಯಾಪಿ ವಕ್ಫ್ ಹೋರಾಟ ಜೋರಾಗಿದೆ. ದೇಶದೆಲ್ಲೆಡೆ ವಕ್ಫ್ ವಿಚಾರದಲ್ಲಿ ಒಂದು ಗಟ್ಟಿ ತೀರ್ಮಾನ ತಗೊಳ್ಳೇಬೇಕು ಅನ್ನುವಂಥ ಕೂಗು ದೊಡ್ಡ ಮಟ್ಟದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಯಾಕಂದರೆ ಕರ್ನಾಟಕದಲ್ಲಾಗಿದ್ದನ್ನ, ಬೇರೆ ಬೇರೆ ರಾಜ್ಯಗಳಲ್ಲಾಗಿದ್ದನ್ನು ನೋಡ್ಬಿಡ್ತು ಇಡೀ ದೇಶ. ಇದೇ ರೀತಿ ನಮ್ಮೂರಲ್ಲಾದರೆ, ನಮ್ಮ ರಾಜ್ಯದಲ್ಲಾದರೆ, ಇಡೀ ದೇಶದಲ್ಲಿ ಇಂತಹ ಸಮಸ್ಯೆ ತಲೆ ಎತ್ತು ಬಿಟ್ರೆ ಏನು ಕಥೆ ಅನ್ನುವಂಥ ಆತಂಕ. 9 ಲಕ್ಷ ಪ್ಲಸ್ ಏಕರ್ಸ್ ಭೂಮಿ ಕೆಲವು ವರ್ಷಗಳಲ್ಲಿ ಡಬಲ್ಲು ತ್ರಿಬಲ್ಲು ಆಗ್ತಿರೋದು ಹೆಂಗೆ? ವಕ್ಫ್ ಲ್ಯಾಂಡು, ರೈತರು, ಹಿಂದೂ ಮಠ ಮಂದಿರಗಳು ಕಂಗಾಲಾಗಿರೋದು ಹೇಗೆ ಅನ್ನುವಂಥ ವಿಚಾರದಲ್ಲಿ ನಾವು ನ್ಯಾಯವನ್ನು ಕೊಡಿಸ್ತೀವಿ ಅಂತ ಶಪಥ ಮಾಡಿದೆಯಲ್ಲ ಈಗ ಬಿಜೆಪಿ. ಮೋದಿ, ಅಮಿತ್ ಶಾ ಇದನ್ನು ಮಹಾರಾಷ್ಟ್ರ ಚುನಾವಣೆಯ ಸಂದರ್ಭದಲ್ಲಿ ಪದೇ ಪದೇ ಹೇಳಿದ್ದಾರೆ. ಈಗ ನೋಡಿ, ಚಳಿಗಾಲದ ಅಧಿವೇಶನ ತಿದ್ದುಪಡಿ ತರೋದಿಕ್ಕೆ ಹೊರಟಿದೆ. ಅದನ್ನು ಶತಸಿದ್ಧ ಅಂತ ಈಗಾಗಲೇ ಸಾರಿತಾಗಿದೆ. ಮೋದಿ ಕಾಂಗ್ರೆಸ್ಗೆ ಕೊಟ್ಟಿರುವ ವಕ್ಫ್ ಶಾಕ್ ಇದು. ಕಾಂಗ್ರೆಸ್ನ ವಕ್ಫ್ ಅಸಲಿ ಸೀಕ್ರೆಟ್ ಅನ್ನ ತೆರೆದಿಟ್ಟಿದ್ದಾರೆ ಮೋದಿ. ಡೈರೆಕ್ಟ್ ಹಿಟ್, ಜಸ್ಟ್ ಲೈಕ್ 24ರ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಮೋದಿಯವರ ಬಾಯಲ್ಲಿ ಕೆಲವು ವರ್ಷಗಳ ಬಳಿಕ ಅಂತಹ ಮಾತುಗಳನ್ನು ಕೇಳಿಸ್ಕೊಂಡ್ರು ಜನ. ಗುಜರಾತ್ CM ಆಗಿದ್ದಾಗಿನ ಮೋದಿ ಮತ್ತೆ ಬಂದ್ರ ಅನ್ನೋ ಮಟ್ಟಿಗೆ ಚರ್ಚೆಗಳಾದವು. ಹಂಚು ಹರಿದು ಎಲ್ಲ ಕೊಟ್ಟು ಬಿಡ್ತಾರೆ. ಹೆಚ್ಚು ಮಕ್ಕಳಿರೋರಿಗೆ ನಿಮ್ಮ ಆಸ್ತಿನ, ಮಂಗಳಸೂತ್ರವನ್ನು ಬಿಡಲ್ಲ ಅಂತ ಗುಡುಗಿದ್ದನ್ನು ನಾವು ನೆನಪು ಮಾಡ್ಕೊಳ್ಬಹುದು. ಈಗ ಅದೇ ಬಗೆಯ ಬಿಗ್ ಅಟ್ಯಾಕ್ ಒಂದನ್ನು ಮಾಡಿದ್ದಾರೆ. ಈ ತಿದ್ದುಪಡಿ ತರೋದಕ್ಕೆ ಹೊರಟಿರೋ ಹೊತ್ತಲ್ಲಿ ಏನದು? ಅದು ಕೂಡ ಸಂವಿಧಾನದ ಮೂಲಕವೇ ಉತ್ತರ. ಯಾವ ಸಂವಿಧಾನ ಅಪಾಯದಲ್ಲಿದೆ ಅಂತ ರಾಹುಲ್ ಗಾಂಧಿ, ಕಾಂಗ್ರೆಸ್, ಪ್ರತಿಪಕ್ಷಗಳು ಮೋದಿ ವಿರುದ್ಧ ಮುಗಿಬೀಳ್ತಾವೋ ಅದನ್ನೇ ಈಗ ತಿರುಗಿಸಿ ಬಿಟ್ಟಿರೋದು. ಸಂವಿಧಾನ ಅಪಾಯದಲ್ಲಿ ಇದ್ದಿದ್ದು ಯಾರ ಅವಧಿಯಲ್ಲಿ? ಮತ್ತು ಸಂವಿಧಾನವನ್ನು ಅಲ್ಪಸಂಖ್ಯಾತರ ಓಲೈಕೆಗಾಗಿ, ಮುಸಲ್ಮಾನ್ ಓಲೈಕೆಗಾಗಿ, ವೋಟ್ ಬ್ಯಾಂಕ್ಗೋಸ್ಕರ ಯಾವ ರೀತಿ ಅಪಾಯದಲ್ಲಿ ಇಟ್ಟಿದ್ರು ಅನ್ನೋದನ್ನ ಸಾಕ್ಷಿ ಸಮೇತ ವಿವರಿಸಿದ ಮೋದಿ. ಸಂವಿಧಾನ ದಿನದಂದೇ ಈ ವಿಚಾರಗಳೆಲ್ಲ ಈಗ ಜಟಾಪಟಿ ಕಾರಣ ಆಗಿದೆ. ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಮೋದಿ ಸಂವಿಧಾನವನ್ನ ಓದಿಯೇ ಇಲ್ಲ ಅಂತ ಅಟ್ಯಾಕ್ ಮಾಡಿದ್ರೆ, ಮತ್ತೊಂದು ಕಡೆ ವಕ್ಫ್ ವಿಚಾರದಲ್ಲಿ ಮೋದಿ ಬಿಟ್ಟ ಬಾಣ ಹೇಗಿದೆ ನೋಡಿ. ಕಾಂಗ್ರೆಸ್ಸು ಅಧಿಕಾರದಲ್ಲಿದ್ದಾಗ ಹಲವು ಬಗೆಯಲ್ಲಿ ಸಂವಿಧಾನದಲ್ಲಿ ತನಗೆ ಬೇಕಾದಂಗೆ ಬದಲಾವಣೆ ಮಾಡಿಕೊಂಡಿದೆ. ತುಷ್ಟೀಕರಣಕ್ಕಾಗಿ, ಓಲೈಕೆಗಾಗಿ, ವೋಟ್ ಬ್ಯಾಂಕ್ಗಾಗಿ. तुष्टीकरण के लिए कानून बनाए, सुप्रीम कोर्ट के आदेश तक की परवाह नहीं की. का एक उदाहरण वक्फ बोर्ड है. दिल्ली के लोग तो चौंक जाएंगे. हालात ये थी कि 2014 में इन लोगों ने सरकार से जाते दिल्ली के आसपास की अनेक संपत्तियां वक्फ बोर्ड को सौंप दी थी. बाबा साहब आम्बेडकर जी ने जो संविधान हमें दिया है ना, जिस संविधान की रक्षा के लिए हम प्रतिबद्ध है, संविधान में वक्फ कानून का कोई स्थान ही नहीं. लेकिन फिर भी कांग्रेस ने तुष्टीकरण के लिए वक्फ बोर्ड जैसी व्यवस्था पैदा कर दी. ये इसलिए किया गया. ದೇಶದ ಜನಕ್ಕೆ ಅನ್ಯಾಯ ಮಾಡಿದೆ, ಅಸಮಾನತೆಯ ಬೀಜವನ್ನು ಬಿತ್ತಿದೆ ಅನ್ನುವ ವಿಚಾರಗಳನ್ನ, ಅರ್ಥದ ವಿಷಯಗಳನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ವಕ್ಫ್ ಅಂತ ಹೇಳ್ತಾರೆ ಅವರು. ವಕ್ಫ್ ಕಾಯ್ದೆ, ವಕ್ಫ್ ಬೋರ್ಡ್, ಸುಪ್ರೀಂ ಕೋರ್ಟ್ನ ಆದೇಶವನ್ನೇ ಧಿಕ್ಕರಿಸಿ ಏನನ್ನಾದ್ರೂ ಮಾಡಿರೋರು ಇದ್ದಾರೆ ಅಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ವಕ್ಫ್ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಕಿಂಚಿತ್ತು ಬೆಲೆ ಕೊಡದೆ ಕಾಂಗ್ರೆಸ್ ತನಗೆ ಬೇಕಾದಂತೆ ವಕ್ಫ್ ಕಾಯ್ದೆಯನ್ನ
ಮುಸಲ್ಮಾನರ ಹಿತಕ್ಕಾಗಿ ತಂದಿಟ್ಟಿದೆ, ಈ ಮೂಲಕ ತನ್ನ ವೋಟ್ ಬ್ಯಾಂಕ್ ಅನ್ನ ಭದ್ರ ಮಾಡಿಕೊಂಡಿದೆ ದೇಶದಲ್ಲಿ ಅಂತ ಛೀಮಾರಿ ಹಾಕಿದ್ದಾರೆ ನರೇಂದ್ರ ಮೋದಿ. ಸಂವಿಧಾನದ ದಿನದ ಆಚರಣೆಯ ಸಮಯದಲ್ಲಿಯೇ ತೀವ್ರ ಜಟಾಪಟಿ ಕಾರಣ ಆಗಿದೆ, ಆಕ್ರೋಶಕ್ಕೆ ಕಾರಣ ಆಗಿದೆ ಪ್ರತಿಪಕ್ಷಗಳಿಂದ. ನೋಡಿ ಇನ್ನೇನು ಹೇಳ್ತಾರೆ ಅಂತ, 2014ರಲ್ಲಿ ಮೋದಿ ಸರ್ಕಾರ ಬರುತ್ತೆ. ಮನಮೋಹನ್ ಸಿಂಗ್ ಅವರು ಇಳಿಯುವ ಮುನ್ನ ಜಸ್ಟ್ ಇನ್ನೇನು ಕಾಂಗ್ರೆಸ್ ಸರ್ಕಾರ UPA ಗವರ್ಮೆಂಟ್ ಇಳಿಯತ್ತೆ ಅನ್ನೋ ಟೈಮಲ್ಲಿ ದೆಹಲಿಯ ಸುತ್ತಮುತ್ತ, ದೇಶದ ರಾಜಧಾನಿಯ ಸುತ್ತಮುತ್ತ ಇರುವ ಪ್ರತಿಷ್ಠಿತ ಜಾಗಗಳನ್ನ ಏನು ಕಡಿಮೆ ಬೆಲೆ ಬಾಳುತ್ತಾ, ಡೆಲ್ಲಿಯ ಸುತ್ತಮುತ್ತ ಇರುವಂತಹ ಜಾಗಗಳು ಅಂದ್ರೆ ಏನು ಕಡಿಮೆ ಬೆಲೆ ಬಾಳುತ್ತಾ, ಆ ಜಾಗಗಳನ್ನ ವಕ್ಫ್ ಮಡಿಲಿಗೆ ಹಾಕಿ ಹೋಗಿದೆ ಕಾಂಗ್ರೆಸ್. ಅಂದ್ರೆ ಅಷ್ಟು ತನಕ ಅಧಿಕಾರ ಇನ್ನೇನು ಕೈ ತಪ್ಪು ಹೋಗ್ತಿದೆ ಅನ್ನೋ ಟೈಮಲ್ಲೂ ಇವರು ಯೋಚನೆ ಮಾಡೋದು ಏನು ಕೊಡೋಣ, ಹೇಗೆ ಗಟ್ಟಿಯಾಗಿಟ್ಕೊಳ್ಳೋಣ ಅಂತ ಅನ್ನುವ ಬಿಗ್ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ನಾವು ನೆನಪು ಮಾಡ್ಕೊಳ್ಬಹುದು, ಮನಮೋಹನ್ ಸಿಂಗ್ ಅವರು ಈ ದೇಶದ ಸಂಪತ್ತಿನ ಮೇಲೆ ಮೊದಲ ಹಕ್ಕು ಇರೋದು ಮುಸಲ್ಮಾನರಿಗೆ ಅಂತ ಆಡಿದ್ದ ಮಾತುಗಳನ್ನೇ 24ರ ಚುನಾವಣೆಯಲ್ಲಿ ಮೋದಿ ವಾಗ್ದಾಳಿಗೆ ಬಳಸ್ಕೊಂಡಿದ್ರು. ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಈ ವಿಷಯವನ್ನೇ ಕೈಗೆತ್ತಿಕೊಂಡು ಆಸ್ತಿಯನ್ನ ಹಂಚಿಬಿಡ್ತಾರೆ, ಆಸ್ತಿ ಸರ್ವೆ ಮಾಡ್ತಾರೆ. ಸಂಪತ್ತಿನ ಮೇಲೆ ಮುಸಲ್ಮಾನರಿಗೆ ಮೊದಲ ಹಕ್ಕು ಅಂತ ಓಪನ್ ಆಗಿ ಹೇಳಿದ್ದವರು ಇನ್ನು ಅಧಿಕಾರಕ್ಕೆ ಬಂದ್ರೆ ಬಿಡ್ತಾರಾ ಅಂತ ಗುಡುಗಿದ್ರು. ಕೊನೆಗೆ ಮೊನ್ನೆ ಈ ವಕ್ಫ್ ರೈತರ ಆಸ್ತಿ ಜಟಾಪಟಿ ಜೋರಾದಾಗ ಮತ್ತೆ ಆ ವಿಡಿಯೋ ವೈರಲ್ ಆಯ್ತು. ಮೋದಿ ಆಡಿದಂತಹ ಮಾತುಗಳು ವೈರಲ್ ಆದವು. ನೋಡಿ, ಮೋದಿ ಅವತ್ತು ಹೇಳಿದ್ದಿದೆ, ನಿಮ್ಮ ಆಸ್ತಿಯನ್ನ ಹರಿದು ಹೆಚ್ಚು ಮಕ್ಕಳಿರೋರ್ಗೆ ಕೊಡ್ತಾರೆ ಅಂತ ಮೋದಿ ಹೇಳಿದ್ದಕ್ಕೆ ಅವತ್ತು ಟೀಕೆ ವ್ಯಕ್ತವಾಯ್ತಲ್ಲ. ಇವತ್ತು ನೋಡಿ ಎಂತ ವಿಡಿಯೋ ವೈರಲ್ ಮಾಡ್ತು ಬಿಜೆಪಿ. ಈಗ ಹೇಳ್ತಿದ್ದಾರೆ ಸಂವಿಧಾನ, ಅಂಬೇಡ್ಕರ್ ಸಂವಿಧಾನ ವಕ್ಫ್ ವಿಚಾರವನ್ನು ಪ್ರಸ್ತಾಪನೂ ಮಾಡಲ್ಲ, ಸಂವಿಧಾನದಲ್ಲಿ ವಕ್ಫ್ಗೆ ಜಾಗವೇ ಇಲ್ಲ, ಮತ್ತು ಈ ದೇಶದಲ್ಲಿ ಸಂವಿಧಾನದಲ್ಲಿ ಏನಿದೆಯೋ ಅದು ಮಾತ್ರ ನಡೆಯುತ್ತೆ, ಅದೇ ನಡೆಯುತ್ತೆ. ಸಂವಿಧಾನದ ಆಧಾರದಲ್ಲಿ ನಾವು ದೇಶವನ್ನು ಮುನ್ನಡೆಸ್ತೀವಿ. ಸೊ ವಕ್ಫ್ಗೆ ಇಲ್ಲಿ ಜಾಗ ಇಲ್ಲ ಅನ್ನುವಂಥ ಕಟು ನುಡಿಗಳನ್ನಾಡಿ ಮರ್ಮಾಘಾತ ಕೊಡ್ತಿದ್ದಾರೆ ವಕ್ಫ್ ತಿದ್ದುಪಡಿಗೆ ವಿರೋಧಿಸ್ತಾ ಇರೋರಿಗೆ. ಸೊ ವಕ್ಫ್ಗೆ ಜಾಗ ಇಲ್ಲ ಎಂದ ಮೋದಿಯ ಮಾತಿಗೆ ಈಗ ಕಂಗಾಲಾಗಿ ಹೋದಂತಹ ಅಲ್ಪಸಂಖ್ಯಾತರ ಕೆಲವು ಸಂಘಟನೆಗಳು, ಬೇರೆ ಬೇರೆಯವರೆಲ್ಲ ಈಗ ಆಕ್ರೋಶ ವ್ಯಕ್ತಪಡಿಸ್ತಿರೋದು. NDA ಮಿತ್ರ ಪಕ್ಷಗಳೇ ಈಗಲಾದರೂ ನಮ್ಮ ಜೊತೆಗೆ ನಿಲ್ಲಿ, ಇಲ್ಲ ನಿಮಗೆ ಕಷ್ಟ ಆಗುತ್ತೆ ಮುಂದಿನ ಚುನಾವಣೆಗಳಲ್ಲಿ ಅನ್ನುವ ಮಾತು ಬರ್ತಿದೆ. ಲಕ್ಷ ಸಂಖ್ಯೆಯಲ್ಲಿ ಆಂಧ್ರದಲ್ಲೆಲ್ಲ ಶಕ್ತಿ ಪ್ರದರ್ಶನದ ಎಚ್ಚರಿಕೆ ಆಗಿತ್ತಲ್ವಾ. ಚಂದ್ರಬಾಬು ನಾಯ್ಡು ಅವರ ಗೌರ್ಮೆಂಟ್ಗೆ ಥ್ರೆಟ್ ಇದೆ, ಈ ವಕ್ಫ್ ತಿದ್ದುಪಡಿಗೆ ಬೆಂಬಲಿಸಿದ್ದೆ ಆದ್ರೆ ಅಂತ ಎಚ್ಚರಿಕೆ ಕೊಟ್ಟಿದ್ದೆಲ್ಲ ನೆನಪಿದೆ. ಈಗ ಮತ್ತೆ ಅದೇ ರೀತಿಯಲ್ಲಿ NDA ಮಿತ್ರ ಪಕ್ಷಗಳೇ ಈಗಲಾದರೂ ಎಚ್ಚೆತ್ತುಕೊಳ್ಳಿ, ನಿಮಗೆ ಕಷ್ಟ ಆಗಬಹುದು ಅನ್ನೋ ಸಂದೇಶ ಹೋಗ್ತಾ ಇದೆ. ಮೋದಿ ಹೇಳ್ತಾ ಇರೋದು ವಕ್ಫ್ಗೆ ಜಾಗ ಇಲ್ಲ ಅಂತ. ಬಿಜೆಪಿ ಮತ್ತು ಬಹಳಷ್ಟು ಜನ ಈ ವಕ್ಫ್ ವಿಚಾರದಲ್ಲಿ ಆಕ್ರೋಶ ಭರಿತರಾಗಿ ಕೇಳ್ತಾ ಇರೋದು ವಕ್ಫ್ ತಿದ್ದುಪಡಿ ಬೇಡ, ನಮಗೆ ಕಿತ್ತು ಬಿಸಾಕಿ ಅಂತ. ಸೊ ಮೋದಿ ಮಾತು ಏನನ್ನ ಅರ್ಥೈಸ್ತಾ ಇದೆ, ಏನು ಸಂದೇಶವನ್ನು ಕೊಡ್ತಾ ಇದೆ? ಬರೀ ತಿದ್ದುಪಡಿ ಆಗುತ್ತಾ, ಅಥವಾ ವಕ್ಫ್ಗೆ ಜಾಗವಿಲ್ಲ ಅಂದ್ರೆ ಹೆಸರಿಗೆ ಅದು ಉಳ್ಕೊಂಡು ಯಾವುದೇ ಬಲವನ್ನು ಕೂಡ ಉಳಿಸಿಕೊಳ್ಳಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದೆ. ಯಾಕಂದ್ರೆ ಈಗ ಹಿಂದೂಗಳಲ್ಲೂ ಮಠ ಮಂದಿರಗಳಿಗೆ ಭೂಮಿ ದಾನ ಮಾಡ್ತಾರೆ, ಅದನ್ನು ತಗೊಳ್ಬಹುದು. ಹಾಗಂತ ಎಲ್ಲ ಆಸ್ತಿ ಕಬಳಿಸೋದಕ್ಕೆ ಪರಮಾಧಿಕಾರವನ್ನು ಯಾರಿಗೂ ಕೊಟ್ಟಿಲ್ಲ. ಆದ್ರೂ ವಕ್ಫ್ಗಿದೆಯಲ್ಲ ಅವಕಾಶ, ಪರಮಾಧಿಕಾರವನ್ನು ಕೊಟ್ಟಿದೆಯಲ್ಲ ಕಾಂಗ್ರೆಸ್ ತಿದ್ದುಪಡಿ ಮಾಡುವ ಮೂಲಕ, ಅದಕ್ಕೆ ಬ್ರೇಕ್ ಹಾಕಬೇಕು ಅಂತಾನೆ ಅಲ್ವಾ ಈಗ ಬಿಜೆಪಿ ಎಲ್ಲೆಡೆ ಹೋರಾಟ ನಡೆಸ್ತಾ ಇರೋದು. ಸೊ ಇನ್ನು ಮುಂದೆ ಆಗೋದೆಲ್ಲ ನ್ಯಾಯಯುತವಾಗಿ ಕಾನೂನು ದಾರಿಯಲ್ಲಿ, ಎಲ್ಲ ಧರ್ಮದಲ್ಲಿ ಹೆಂಗಾಗುತ್ತೋ ಹಂಗಾಗಬೇಕು. ಹಿಂದಾಗಿರೋದು ಯಾವುದಕ್ಕೆ ದಾಖಲೆ ಇಲ್ವೋ ಅದೆಲ್ಲವನ್ನ ಸರ್ಕಾರ ಮುಟ್ಟುಗೋಲು ಹಾಕ್ಕೊಳ್ಳುತ್ತೆ. ಅಧಿಕೃತವಾಗಿ ದಾಖಲೆ ಇಲ್ಲದ ಲಕ್ಷ ಆಸ್ತಿಗಳಿವೆ ಅನ್ನೋದನ್ನು OIC ಅವರೇ ಒಪ್ಪಿಕೊಂಡಿದ್ರು ಇತ್ತೀಚೆಗಷ್ಟೇ. ಅಂಥದ್ದೆಲ್ಲವೂ ಸರ್ಕಾರದ ಪಾಲಾಗಲಿದೆ. ದೇಶದಲ್ಲಿ ವಕ್ಫ್ ವಿಚಾರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾದ್ರೂ ಅಚ್ಚರಿ ಇಲ್ಲ ಅನ್ನುವ ಬಿಗ್ ಮೆಸೇಜ್ ಈಗ ಮೋದಿ ಮಾತಲ್ಲಿ ಸಿಡಿದಿರೋದು, ಪ್ರತಿಪಕ್ಷಗಳನ್ನ ಕಂಗಾಲಾಗಿಸಿರೋದು. ಸೊ ಸಂವಿಧಾನ ಅಪಾಯದಲ್ಲಿದೆ ಅನ್ನೋ ಕಾಂಗ್ರೆಸ್ ಅಸ್ತ್ರಕ್ಕೆ ಅದೇ ಸಂವಿಧಾನದ ಮೂಲಕ ಬಿಗ್ ಕೌಂಟರ್ ಕೊಟ್ಟಿದ್ದಾರೆ. ಸಂವಿಧಾನ ದಿನದಂದೇ ಮೋದಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ, ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.